ಸ್ನೇಹಿತರೆ, ಈಗ ವಿಶೇಷವಾಗಿ ಧನುರ್ಮಾಸದ ಬಗ್ಗೆ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಂತೆ. ಧನುರ್ಮಾಸ ಯಾವಾಗ ಪ್ರಾರಂಭ ಆಗ್ತದೆ, ಅದರ ಮಹತ್ವ ಏನು, ಈ ಧನುರ್ಮಾಸದಲ್ಲಿ ಮಾಡುವಂಥ ನೇಮ ನಿತ್ಯ ಎಲ್ಲವನ್ನ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಧನುರ್ಮಾಸ ಯಾವಾಗ ಪ್ರಾರಂಭ ಆಗ್ತದೆ. ಈ ಧನುರ್ಮಾಸ ಆರಂಭ ಆಗ್ತಾ ಇರೋದು ಇದೇ 16ನೇ ತಾರೀಕು, ಅಂದರೆ ಡಿಸೆಂಬರ್ 16ನೇ ತಾರೀಕು ಮಂಗಳವಾರ ದ್ವಾದಶಿ ತಿಥಿ ಸ್ವಾತಿ ನಕ್ಷತ್ರದಲ್ಲಿ ಧನುರ್ಮಾಸ ಆರಂಭ ಆಗ್ತದೆ. ಧನುರ್ಮಾಸದ ನೇಮ ನಿತ್ಯಗಳು 17ನೇ ತಾರೀಕಿನಿಂದ ಬುಧವಾರದಿಂದ ಪ್ರಾರಂಭ ಆಗ್ತದೆ. ಈ ಧನುರ್ಮಾಸಕ್ಕೆ ಯಾಕಿಷ್ಟು ಮಹತ್ವದ, ಈ ಧನುರ್ಮಾಸವನ್ನು ಯಾಕೆ ಈ ಮಾಸಕ್ಕೆ ಧನುರ್ಮಾಸ ಅಂತಾರೆ ಅಂತ ಹೇಳ್ತೀನಿ. ಸೂರ್ಯ ವೃಶ್ಚಿಕ ರಾಶಿಯನ್ನು ಬಿಟ್ಟು ಧನು ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಏನು ಒಂದು ತಿಂಗಳ ಪರ್ಯಂತ ಧನು ರಾಶಿಯಲ್ಲಿ ಸಂಚಾರ ಮಾಡ್ತಾನಲ್ಲ, ಆ ಒಂದು ತಿಂಗಳನ್ನು ನಾವು ಯಾವ ದಿನ ಸಂಚಾರವನ್ನು ಮಾಡ್ತಾನೆ ಅದಕ್ಕೆ ನಾವು ಧನು ಸಂಕ್ರಾಂತಿ ಅಂತ ಹೇಳ್ತೇವೆ. ನಂತರ ಒಂದು ತಿಂಗಳ ಪರ್ಯಂತ ಧನು ರಾಶಿಯಲ್ಲಿ ಸಂಚಾರ ಮಾಡುವುದಕ್ಕೆ ಧನುರ್ಮಾಸ ಅಂಥೇಳಿ ಹೇಳ್ತೇವೆ. ಈ ಧನುರ್ಮಾಸಕ್ಕೆ ಯಾಕೆ ಇಷ್ಟೊಂದು ಮಹತ್ವದ ಅಂತ ಹೇಳಿದರೆ, ಧನು ರಾಶಿ ಅಧಿಪತಿ ಗುರುಗ್ರಹ ಅಂತ ಹೇಳ್ತೇವೆ. ಗುರುಗ್ರಹ ಅತ್ಯಂತ ಶುಭಗ್ರಹ ಅಂತ ಹೇಳ್ತೇವೆ. ಆ ಶುಭಗ್ರಹದ ಮನೆಗೆ ಸೂರ್ಯ ಪ್ರವೇಶ ಮಾಡಿದವನ್ನ ಒಂದು ತಿಂಗಳ ಪರ್ಯಂತ ಅತ್ಯಂತ ಶುಭ ಕಾಲ ಅಂಥೇಳಿ, ಆ ಸಮಯದಲ್ಲಿ ದೇವಲೋಕದಲ್ಲಿ ಬ್ರಾಹ್ಮಿ ಮುಹೂರ್ತ ಶುರುವಾಗ್ತದೆ. ಈ ಏನು ದಕ್ಷಿಣಾಯಣ ದೇವತೆಗಳಿಗೆ ರಾತ್ರಿಯಾಗಿತ್ತು, ಈಗ ಅವರಿಗೆ ಬೆಳಗಾ ಮುಂಜಾನೆ ಅಂತ ಹೇಳ್ತೀವಿ, ಅಂದರೆ ಬ್ರಾಹ್ಮಿ ಮುಹೂರ್ತ ಅಲ್ಲಿ ಪ್ರಾರಂಭ ಆಗ್ತದೆ. ಆ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಎಲ್ಲ ದೇವತೆಗಳು ಬೆಳಗ್ಗೆ ಬೇಗ ಎದ್ದು ಭಗವಂತನ ಒಂದು ಆರಾಧನೆಯನ್ನು ಮಾಡುವಂಥ ಸಮಯ. ಆ ಸಮಯದಲ್ಲಿ ನಾವು ಕೂಡ ಪರಮಾತ್ಮನ ಪೂಜೆಯನ್ನು ಮಾಡೋದ್ರಿಂದ ನಮಗೆ ಎಲ್ಲ ರೀತಿಯ ಕಲ್ಯಾಣ ಆಗ್ತದೆ. ದಾರಿದ್ರ್ಯ ಬೇಗ ಹೊರಟು ಹೋಗಬೇಕು ಅಂದರೆ ಈ ಧನುರ್ಮಾಸದಲ್ಲಿ ನಿತ್ಯ ಎದ್ದು ಯಾರೋ ಭಗವಂತನ ಆರಾಧನೆಯನ್ನು ಮಾಡ್ತಾರೋ ಅವರು ನಿಜವಾಗೂ ಹೇಳಬೇಕಂದ್ರೆ ಬಹಳಷ್ಟು ಜನರಿಗೆ ಇದು ಫಲವನ್ನು ಕೊಟ್ಟದ. ವಿಷ್ಣು ಪುರಾಣದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಯಾರು ಈ ಧನುರ್ಮಾಸದಲ್ಲಿ ನಿತ್ಯ ಉಷಕಾಲದಲ್ಲಿ ಎದ್ದು ಸ್ನಾನದಾನಾದಿಗಳನ್ನು ಮಾಡ್ತಾರೋ, ಯಾರು ಭಗವಂತನ ಪೂಜೆಯನ್ನು ಮಾಡ್ತಾರೋ, ಹೆಸರು ಬೇಳೆಯಿಂದ ಮಾಡಿದಂಥ ಹುಗ್ಗಿಯನ್ನು ನಿತ್ಯ ನಿವೇದನೆ ಯಾರ ಮನೆಯಲ್ಲಿ ನಡೆಯುತ್ತೋ ಸಾಕ್ಷಾತ್ ಲಕ್ಷ್ಮೀ ದೇವಿ ಅವ್ರ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸ್ತಾಳಂತೆ. ಅದಕ್ಕೊಂದು ಕತೆ ಕೂಡ ಅದ. ಮುಂದೆ ಧನುರ್ಮಾಸದ ಮಹಾತ್ಮೆಯಲ್ಲಿ ಒಂದೊಂದೇ ಕಥೆಯನ್ನು ಹೇಳ್ತಾ ಹೋಗ್ತೀನಿ. ನಾನು ನಿಮಗೆ ಬಹಳಷ್ಟು ಮಹತ್ವದ ಕಥೆಗಳವ. ಯಾರ ಮನೆಯಲ್ಲಿ ನಿತ್ಯ ಈ ಧನುರ್ಮಾಸದಲ್ಲಿ ಹುಗ್ಗಿ ಗೊಜ್ಜು ಮಾಡಿ ನಿತ್ಯ ಭಗವಂತನಿಗೆ ನಿವೇದನೆ ಮಾಡಿ ಊಟವನ್ನು ಮಾಡ್ತಾರೋ ಅವರಿಗೆ ಆರೋಗ್ಯ ಭಾಗ್ಯ ಲಭಿಸ್ತದೆ, ಸಕಲ ಐಶ್ವರ್ಯಗಳು ಲಭಿಸ್ತದೆ ಅಂತ ಹೇಳಿ. ಯಾವಾಗ ಇಂದ್ರನಿಗೆ ಶಾಪಗ್ರಸ್ತನಾಗಿ ತನ್ನೆಲ್ಲ ಐಶ್ವರ್ಯವನ್ನು ಕಳೆದುಕೊಂಡು ಭೂಲೋಕದಲ್ಲಿ ಅಡಗಿ ಕುಳಿತುಬಿಟ್ಟಿರ್ತಾನೆ, ಆಗ ಬ್ರಹ್ಮದೇವರು ಹೇಳ್ತಾರೆ, ಈ ಏನು ಧನುರ್ಮಾಸ ಬರ್ತದಲ್ಲ, ಧನುರ್ಮಾಸದಲ್ಲಿ ನೀನು ಭಗವಂತನಿಗೆ ಹುಗ್ಗಿ ಗೊಜ್ಜನ್ನು ಮಾಡಿ ಲಕ್ಷ್ಮಿಯನ್ನು ಆರಾಧನೆ, ಲಕ್ಷ್ಮೀ ಒಂದು ಸ್ತೋತ್ರ ಬರ್ತದೆ, ಅದನ್ನು ಮುಂದೆ ಹೇಳ್ಕೊಡ್ತೀನಿ. ಧನುರ್ಮಾಸದಲ್ಲಿ ರಂಗೋಲಿ ಬರ್ತದೆ, ಅದನ್ನು ಕೂಡ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಯಾವಾಗ ಲಕ್ಷ್ಮಿ ಆರಾಧನೆಯನ್ನು ಮಾಡ್ತಾ ಹೋಗ್ತೀಯೋ ಆಗ ನಿನ್ನೆಲ್ಲ ರೋಗ ರುಜಿಗಳು ಕಳೆದು ಸಕಲ ಐಶ್ವರ್ಯವಂತನಾಗ್ತಿ ಅಂಥೇಳಿ. ಆಗ ಧನುರ್ಮಾಸದಲ್ಲಿ ನಿತ್ಯ ಇಂದ್ರ ಮತ್ತು ಶಚಿದೇವಿ ಈ ವ್ರತವನ್ನು ಆಚರಣೆಯನ್ನು ಮಾಡಿದ್ರು. ಇದು ಭೂಲೋಕದಲ್ಲಿ ಮುಂದೆ ಪ್ರಸಿದ್ಧಿಯನ್ನು ಪಡೆಯಿತು. ಅದಕ್ಕಾಗಿ ನಮ್ಮ ಎಲ್ಲ ದಟ್ಟ ದಾರಿದ್ರ್ಯ, ಎಂತಹ ದಾರಿದ್ರ್ಯವನ್ನು ಕೂಡ ನಾವು ಕಳ್ಕೊಳ್ಬೇಕು ಅಂದರೆ ಈ ಧನುರ್ಮಾಸದಲ್ಲಿ ಬೆಳಗ್ಗೆ ಬೇಗ ನಕ್ಷತ್ರಗಳಿರುವಾಗ ಎದ್ದು 4 ಗಂಟೆಗೆ ಎದ್ದು ಸ್ನಾನವನ್ನು ಮಾಡಿ ರಂಗವಲ್ಲಿ ಎಲ್ಲ ಹಾಕಿರ ಸ್ನಾನವನ್ನು ಮಾಡಿಕೊಂಡು ಮಡಿಯಿಂದ ಪೂಜೆಯನ್ನು ಮಾಡಿ ಭಗವಂತನಿಗೆ ಹುಗ್ಗಿ ಗೊಜ್ಜು ಈಗಾಗಲೇ ನಾನು ಮಾಡಿ ತೋರಿಸೀನಿ ಹೆಂಗೆ ಮಾಡಬೇಕು ಅಂತೇಳಿ, ಹೆಸರು ಬೇಳೆ ಅಕ್ಕಿಯನ್ನು ಹಾಕಿ ಹುಗ್ಗಿ ಗೊಜ್ಜನ್ನು ಮಾಡಿ ಭಗವಂತನಿಗೆ ನಿವೇದನೆಯನ್ನು ಮಾಡಿದರೆ ಶ್ರೀಕೃಷ್ಣಾರ್ಪಣಮಸ್ತು ಅಂಥೇಳಿ ಒಂದು ತುಳಸಿ ದಳವನ್ನು ಇರಿಸಿದರೂ ಸಾಕು, ಆತನ ಮನೆಯಲ್ಲಿ ಶಾಶ್ವತವಾಗಿ ಲಕ್ಷ್ಮೀ ನೆಲೆಸ್ತಾಳೆ. ಅದಕ್ಕಾಗಿ ಈ ಧನುರ್ಮಾಸ ಅತ್ಯಂತ ಶುಭ ಕಾಲ ಅಂತ ಹೇಳ್ತದ. ಈ ಧನುರ್ಮಾಸ ಆರಂಭ ಆಗ್ತಾ ಇರೋದು ಇದೇ ಡಿಸೆಂಬರ್ 16ನೇ ತಾರೀಕು ಮಂಗಳವಾರ ದ್ವಾದಶಿ ಮತ್ತು ಸ್ವಾತಿ ನಕ್ಷತ್ರ ಅತ್ಯಂತ ಶುಭಯೋಗದಲ್ಲಿ ಪ್ರಾರಂಭ ಆಗ್ತಾ ಇದೆ. ಈ ಒಂದು
14ನೇ ತಾರೀಕಿನಿಂದ ಧನುರ್ಮಾಸ 1 ತಿಂಗಳ ಪರ್ಯಂತ ಭಗವಂತನಿಗೆ ಬೆಳಗ್ಗೆ ಬೇಗ ಎದ್ದು ಪೂಜೆಯನ್ನು ಮಾಡಿ ಹುಗ್ಗಿಯನ್ನು ಮಾಡಿ ನೈವೇದ್ಯವನ್ನು ಮಾಡಿರಿ. ಜೊತೆಗೆ ಧನುರ್ಮಾಸದ ರಂಗೋಲಿಯನ್ನು ಕೂಡ ನಾನು ಹೇಳ್ಕೊಡ್ತೀನಿ. ಧನುರ್ಮಾಸದ ಕೆಲವೊಂದು ಸ್ತೋತ್ರ ಪಾರಾಯಣ ಇರ್ತದೆ, ಅದನ್ನು ಕೂಡ ಹೇಳ್ಕೊಡ್ತೀನಿ. ನಿತ್ಯ ಮಾಡ್ತಾ ಹೋದಂತೆ ಈಗಾಗಲೇ ಬೇಕಾದಷ್ಟು ಜನರು ನನಗೆ ಕಮೆಂಟ್ಸ್ ಕೂಡ ಹಾಕಿರ್ತೀರಿ, ನೀವು ಹೇಳೋ ಪೂಜೆಯಿಂದ ನಮಗೆ ಬಹಳ ಒಳ್ಳೆಯದಾಗಿದೆ ಅಂತೇಳಿ. ಯಾರು ಮನಗೊಟ್ಟು ಪೂಜೆಯನ್ನು ಮಾಡ್ತಾರೋ, ಯಾರು ಭಗವಂತನ ಪೂಜೆಯನ್ನು ಮಾಡ್ತಾರೋ, ಈ ಭೂಮಿ ಮೇಲೆ ಮಾಡಿದಂಥ ಒಳ್ಳೆಯ ಕರ್ಮ ಯಾವಾಗಲೂ ಒಳ್ಳೆಯ ಫಲಗಳೇ ಸಿಗ್ತದೆ. ಅದಕ್ಕಾಗಿ ಈ ಧನುರ್ಮಾಸ ಬಹಳಷ್ಟು ವಿಶೇಷತೆಯನ್ನು ಹೊಂದಿದ. ಈ ಧನುರ್ಮಾಸದ ಪೂರ್ಣ ವಿವರವಾಗಿ ಒಂದು ಮಹಾತ್ಮೆ ಅದ, ಅಂದರೆ ಧನುರ್ಮಾಸದ ಮಹಾತ್ಮೆಯನ್ನು ಕಥೆ ರೂಪದಲ್ಲಿ ಪ್ರತಿಯೊಂದು ಅಧ್ಯಾಯವನ್ನು ನಿತ್ಯ ಹೇಳ್ತಾ ಹೋಗ್ತೇನೆ. ಈ ಧನುರ್ಮಾಸದಲ್ಲಿ ನಿತ್ಯ ಧನುರ್ಮಾಸದ ಮಹಾತ್ಮೆಯನ್ನಾದರೂ ಕೇಳಿ ನೋಡ್ರಿ. ಆ ಧನುರ್ಮಾಸದ ಮಹಾತ್ಮೆ ಎಷ್ಟು ಚಂದದ ಅಂದ್ರೆ ನಿತ್ಯ ಒಂದೊಂದು ಕಥೆ ಬರ್ತದೆ. ಈ ಧನುರ್ಮಾಸದಲ್ಲಿ ಹೇಳ್ತಾ ಹೋಗ್ತೀನಿ. ಪುರಾಣದ ಪುಣ್ಯ ಕಥೆಗಳನ್ನು ಕೇಳಿದರೂ ಕೂಡ ಎಷ್ಟೋ ಪುಣ್ಯ ಭಾಗ್ಯ ಸಿಗ್ತದಂತ. ಅದಕ್ಕಾಗಿ ಮತ್ತು ಈ ಧನುರ್ಮಾಸಕ್ಕೆ ನಮಗೆ ವಿಶೇಷವಾದ ನೇಮ ನಿತ್ಯಗಳವ, ರಂಗೋಲಿಗಳವ ಮತ್ತು ಲಕ್ಷ್ಮೀ ಪೂಜೆಯದ ಮಾಡ್ರಿ. ಎಷ್ಟೋ ಸಂಕಷ್ಟಗಳು ದೂರ ಆಗ್ತದೆ ಮನುಷ್ಯನಿಗೆ. ಇವೆಲ್ಲವೂ ಒಂದೊಂದು ಏನು ವೃತ್ತಗಳು ಬರ್ತದಲ್ಲ, ಅವೆಲ್ಲವೂ ನಮ್ಮ ಮಾಡಿರುವಂಥ ಕರ್ಮ ಕಳಿಲಿಕ್ಕಾಗಿಯೇ ಬರ್ತಾವೆ. ಅವನ್ನೆಲ್ಲ ಕಳ್ಕೊಳ್ಬೇಕು ಅಂದರೆ ಆಯಾ ಕಾಲಕ್ಕೆ ಆಯಾ ಮಾಸದಲ್ಲಿ ಬರುವಂಥ ಪೂಜೆ ಪುನಸ್ಕಾರಗಳನ್ನ ಮಾಡಿದಾಗ ನಾವು ಹುಟ್ಟಿ ಬಂದಿರೋದೇ ಇದಕ್ಕೆ. ಪೂಜೆ ಪುನಸ್ಕಾರ ನೇಮ ನಿತ್ಯಗಳನ್ನ ಮಾಡಲಿಕ್ಕೆ, ಬರೀ ಊಟ ಮಾಡಿ ಮಲ್ಕೊಳ್ಳೋದಕ್ಕಲ್ಲ. ದೇವರಿಷ್ಟೆಲ್ಲ ಕೊಟ್ಟಾಗ ಅವನಿಗೆ ನಾವು ಸ್ಮರಣೆಯನ್ನು ಮಾಡಿಕೊಂಡು ಊಟವನ್ನು ಮಾಡಿದೆ ಅದು ಅಮೃತ ಆಗ್ತದೆ. ಇಲ್ದಿದ್ದರೆ ಔಷಧಿ ಗುಳಿಗೆಗೆ ನಾವು ದುಡ್ಡನ್ನು ಚೆಲ್ಲಬೇಕಾಗ್ತದೆ. ಅದಕ್ಕಾಗಿ ನಾವು ಇನ್ಮೇಲಿಂದ ಧನುರ್ಮಾಸದ ಮಹಾತ್ಮೆಯನ್ನು ಶುರು ಮಾಡ್ತೀರಿ. ಧನುರ್ಮಾಸದ ನೇಮ ನಿತ್ಯಗಳನ್ನ ಹೇಳಲಿಕ್ಕೆ ಶುರು ಮಾಡ್ತೀನಿ. ಯಾರಿಗೆ ಬೇಕೋ ಅವರೆಲ್ಲರೂ ಆಚರಣೆಯನ್ನು ಮಾಡಿರಿ. ಅದರ ಫಲ ನಿಮ್ಗೆ ಸಿಕ್ಕ ಮೇಲೆ ನೀವೇ ನಂಗೆ ಕಮೆಂಟ್ಸ್ ಮಾಡಿ ಹೇಳ್ತೀರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.